ಈ ಮೊದಲನೆಯ ಪಾಠ ಮಾರ್ಕನ ಸುವಾರ್ತೆಯಲ್ಲಿ ಅತಿ ಉತ್ತಮವಾಗಿರ್ತಕ್ಕಂಥ ಪಾಠವಾಗಿದೆ. ಯೇಸು ಕ್ರಿಸ್ತನನ್ನು ಮೆಸ್ಸಿಯನೆಂದು ಪರಿಚಯ ಮಾಡಿದಂಥ ಸುವಾರ್ತೆ ಮಾರ್ಕನ ಸುವಾರ್ತೆ. ಎರಡನೇ ಅವಕಾಶ ಹೊಂದಿದ ಮಾರ್ಕನು ಅತಿ ಸಣ್ಣದಾದಂತಹ ಸುವಾರ್ತೆಯ ಪುಸ್ತಕ. ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನ ಪಡೆಯಿರಿ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸುಸ್ವಾಗತ. ಮೊದಲನೆಯ ಪಾಠಕ್ಕೆ ನಿಮಗೆ ಆದರದ ಸ್ವಾಗತ. ಬನ್ನಿ ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡಿ ಈ ವಾರದ ಪಾಠವನ್ನ ನಾವು ಕಲಿಯೋಣ. ಬೋಧಕರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್, ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಮತ್ತು ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ. ನಮಸ್ಕಾರ. ನಮಸ್ಕಾರ. ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಸುವಾರ್ತೆ ಅಂದರೆ ಏನು ಪಾಸ್ಟರ್ ಪ್ರಸನ್ನ ಕುಮಾರ್? ಸರಳವಾಗಿ ಹೇಳಬೇಕು ಅಂದರೆ ಸುವಾರ್ತೆ ಅಂದರೆ ಶುಭವಾರ್ತೆ. ಓಕೆ, ಈ ಒಂದು ಸುವಾರ್ತೆಯನ್ನ ಹಂಚಿಕೊಳ್ಳುವುದು ಅಥವಾ ಹಂಚುವುದು ನಮ್ಮೆಲ್ಲರ ಜವಾಬ್ದಾರಿಯ ಅಥವಾ ಬರೀ ಕೆಲವರ ಜವಾಬ್ದಾರಿ ಮಾತ್ರನೇ ಪಾಸ್ಟರ್ ರಾಜದಾಸ್? ಇದು ಎಲ್ಲರ ಜವಾಬ್ದಾರಿ ಆಗಿದೆ. ಯಾಕಂದರೆ ಸ್ವಾಮಿ ಹೇಳಿದ ಹೋಗಿರಿ ಅಂತ ಎಲ್ಲ ಭಕ್ತರಿಗೆ ಕೊಟ್ಟಂಥ ಆಜ್ಞಾಪನೆ. ಸುವಾರ್ತೆ ಅಂದರೆ ನಿಮ್ಗೆ ಏನು ಅನಿಸುತ್ತೆ ಪಾಸ್ಟರ್ ಮುತ್ತು ಮ್ಯಾಥ್ಯೂ? ಸಾಧಾರಣವಾಗಿ ನಮ್ಮೆಲ್ಲರಿಗೂ ಶುಭವಾರ್ತೆ ಏನಪ್ಪಾ ಅಂತಂದರೆ, ಒಂದು ಲಾಟ್ರಿ ಹೊಡಿತು, ಒಂದು ಮನೆ ಕಟ್ಟಿದ್ವಿ, ಒಂದು ಕಾರ್ ಕೊಂಡ್ವಿ ಅಂದರೆ ಅದು ಶುಭವಾರ್ತೆ. ಆದರೆ ಅಂತಹ ಶುಭವಾರ್ತೆಯನ್ನು ಇಂದು ನಾವು ಕಲೀಲಿಕ್ಕೆ ಹೋಗ್ತಿಲ್ಲ. ನಾವೇನು ಕಲೀಲಿಕ್ಕೆ ಹೋಗ್ತಿದ್ದೀವಪ್ಪ ಅಂತಂದರೆ, ಈ ಲೋಕಕ್ಕೆಲ್ಲರಿಗೂ, ಈ ಲೋಕದಲ್ಲಿರುವಂತಹ ಸಣ್ಣವರ ಮೊದಲುಗೊಂಡು ದೊಡ್ಡವರ ತನಕ ಪ್ರತಿಯೊಬ್ಬೊಬ್ಬರಿಗೂ ಇರುವಂತಹ ಒಂದು ಅದ್ಭುತವಾದಂತಹ ಸುವಾರ್ತೆಯನ್ನು ಈ ಒಂದು ತ್ರೈಮಾಸಿಕದಲ್ಲಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಿದ್ದೇವೆ. ವಂಡರ್ಫುಲ್. ಈಗ 4 ಸುವಾರ್ತೆಗಳಿದೆ ಪಾಸ್ಟರ್ ಪ್ರಸನ್ನ ಕುಮಾರ್: ಮತ್ತಾಯ, ಮಾರ್ಕ, ಲೂಕ, ಯೋಹಾನ. ಈಗ ಮಾರ್ಕನ ಸುವಾರ್ತೆ ಬಗ್ಗೆ ಕಲಿತಾ ಇದ್ದೀವಿ. ಈ ತ್ರೈಮಾಸಿಕದಲ್ಲಿ ನಾವು ಕಲಿಯುವಂಥ ಪಾಠವನ್ನು ನೀವು ಸ್ವಲ್ಪ ಕಿರು ಪರಿಚಯ ಮಾಡಿಕೊಡ್ತೀರಾ? ಖಂಡಿತವಾಗಿಯೂ 4 ಸುವಾರ್ತೆಗಳಲ್ಲಿ ಕೇವಲ 16 ಅಧ್ಯಾಯಗಳನ್ನು ಹೊಂದಿರತಕ್ಕಂಥ ಮಾರ್ಕನ ಸುವಾರ್ತೆ ಬಹಳ ಚಿಕ್ಕದಾದಂಥ ಸುವಾರ್ತೆ. ಈ ಸುವಾರ್ತೆಯನ್ನು ಈ ಒಬ್ಬ ಜಾನ್ ಮಾರ್ಕ್ ಎಂಬುದಾಗಿ ಈತನ ಸಂಪೂರ್ಣವಾದಂಥ ಹೆಸರು. ಯೇಸು ಕ್ರಿಸ್ತನೇ ಒಬ್ಬ ಮೆಸ್ಸಿಯನು, ದೇವರ ಕುಮಾರನು ಎಂಬುದಾಗಿ ಮೊದಲನೇ ವಚನದಲ್ಲಿ ಆತನು ಪರಿಚಯ ಮಾಡ್ತಾ ಇದ್ದಾನೆ. ಈ ಪುಸ್ತಕವನ್ನು 2 ಭಾಗ ಮಾಡಿದ್ದಾನೆ. 1ರಿಂದ 8 ವಚನಗಳಲ್ಲಿ ಯೇಸು ಕ್ರಿಸ್ತನು ಅಂದರೆ ಯಾರು, ಆತನು ಎಲ್ಲಿಂದ ಬಂದ, ಏನು ಮಾಡ್ತಾ ಇದ್ದಾನೆ ಎಂಬುದಾಗಿ. 2ನೇ ಭಾಗದಲ್ಲಿ ಯೇಸು ಕ್ರಿಸ್ತನು ಎಲ್ಲಿ ಹೋಗುತ್ತಿದ್ದಾನೆ, ಯಾವ ಕಾರ್ಯಕ್ಕೆ ಹೋಗ್ತಾ ಇದ್ದಾನೆ ಎಂಬುದಾಗಿ 9ರಿಂದ 16 ವಚನಗಳಲ್ಲಿ ನಾವು ಗಮನಿಸುವಂತರಾಗಿದ್ದೇವೆ. ಮುಂದೆ ಆತನು ಯೇಸು ಕ್ರಿಸ್ತನ ಮರಣವನ್ನು, ಪುನರುತ್ಥಾನವನ್ನು ಪ್ರತಿಯೊಂದನ್ನು ಕಿರು ಪರಿಚಯದಲ್ಲಿ ಆತನು ಮಾಡಿ ಈ ಸುವಾರ್ತೆಯನ್ನು ಮುಗಿಸುತ್ತಾನೆ. ಈ ದಿನದ ಪಾಠದ ಶಿರೋನಾಮೆ ತುಂಬ ಚೆನ್ನಾಗಿದೆ. ಅದರಲ್ಲೂ ಆದಿ, ಸುವಾರ್ತೆಗಳ ಆದಿ ಅಂತ ನಾವು ಹೇಳಿದ್ರು ತಪ್ಪಾಗೋದಿಲ್ಲ. ನಾವು ಈ ಒಂದು ಪಾಠಕ್ಕೆ ಹೋಗುವ ಮುನ್ನ ಸ್ಮರಣ ವಾಕ್ಯವನ್ನು ಓದಬೇಕು ಅಂತ ಕೇಳ್ಕೊಳ್ತೀನಿ. ಪಾಸ್ಟರ್ ಮುತ್ತು ಮ್ಯಾಥ್ಯೂ, ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 14 ಮತ್ತು 15. ದೇವರ ವಾಕ್ಯ ಈ ರೀತಿ ಹೇಳುತ್ತೆ: ಯೋಹಾನನು ಸೆರೆಗೆ ಬಿದ್ದ ಮೇಲೆ ಯೇಸು ಗಲಿಲಾಯ ಸೀಮೆಗೆ ಬಂದು, ಕಾಲ ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ ಎಂದು ದೇವರ ಸುವಾರ್ತೆಯನ್ನು ಸಾರಿ ಹೇಳಿದನು. ಈಗ ಇಲ್ಲಿ ಒಂದು ಸಣ್ಣ ಗೊಂದಲ ಇದೆ. ಮಾರ್ಕನ ಸುವಾರ್ತೆ, ಈಗ ನಾವು ಜನರಲ್ ಆಗಿ ಏರೇಮಿಯಾ ಅಂತ ಹೇಳಿದಾಗ ಬರೆದಿರ್ತಕ್ಕಂಥವ್ರು ಯಾರು ಅಂತ ನಮಗೆ ಗೊತ್ತು, ಅಥವಾ ಇನ್ನೊಂದು ಹೆಸರನ್ನು ಹೇಳಿದಾಗ ಅದು ಬರೆದಿರ್ತಕ್ಕಂಥವ್ರು ಯಾರು ಅಂತ ಗೊತ್ತು. ಆದರೆ ಈ ಮಾರ್ಕನ ಸುವಾರ್ತೆಯ ಲೇಖಕರು ಯಾರು ಅಂತಕ್ಕಂಥದ್ರಲ್ಲಿ ಒಂದು ಸಣ್ಣ ಒಂದು ಗೊಂದಲ ಇದೆ. ಅದನ್ನು ಸ್ವಲ್ಪ ಪರಿಚಯ ಮಾಡಿಕೊಡಿ. ಈ ಗೊಂದಲ ಕೇವಲ ಮಾರ್ಕನ ಸುವಾರ್ತೆಯಲ್ಲಿ ಮಾತ್ರವಲ್ಲ, ಉಳಿದ ಸುವಾರ್ತೆಯಲ್ಲೂ ಸಹ ಯಾರು ಬರೆದ್ರು, ಇದರ ಸಂಪಾದಕ ಯಾರು ಎಂಬುದಾಗಿ ಸ್ವಲ್ಪ ಗೊಂದಲ ಇದೆ. ಅದರಲ್ಲಿ ಬಹಳ ಹತ್ತಿರವಾಗಿರ್ತಕ್ಕಂಥವನು ಯೋಹಾನನು. ಯೋಹಾನನೇ ಬರೆದಿದ್ದವನು ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 21, 20ರಿಂದ 24 ಅಂತ ತಿಳಿಸುವಂಥದ್ದಾಗಿದೆ. ಎಲ್ಲದಕ್ಕಿಂತಲೂ ಮುಗಿಲಾಗಿ ಇದನ್ನು ಯಾಕೆ ನಾವು ಮಾರ್ಕನ ಸುವಾರ್ತೆ, ಮತ್ತಾಯನ ಸುವಾರ್ತೆ, ಲೂಕನ ಸುವಾರ್ತೆ ಎಂಬುದಾಗಿ ಹೇಳ್ತೇವೆ ಅಂದರೆ, ಇದು ಅವರು ಬರೆದಿದ್ದವರು ಇಲ್ಲವೋ ಎಂಬುದಕ್ಕಿಂತ ಸಂಗ್ರಹಣೆ ಮಾಡಿ ಬರೆದಿದ್ದಾರೆ. ಅವರು ಕ್ರಿಸ್ತನ ಜೊತೆಯಲ್ಲಿ ಇದ್ದವರು, ಕ್ರಿಸ್ತನ ಪರಿಚಯವಾಗಿತ್ತು, ಕ್ರಿಸ್ತನ ಬಗ್ಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದು. ಈಗ ಹಿಬ್ರಿಯ ಕಾಲದಲ್ಲಿ, ಯಹೂದ್ಯರ ಕಾಲದಲ್ಲಿ ಕ್ಯಾನಾನಿಕಲ್ ಗಾಸ್ಪಲ್ಸ್ ಎಂಬುದಾಗಿತ್ತು. ಅಂದರೆ
ಕೆಲವು ಪುಸ್ತಕಗಳನ್ನು ಪವಿತ್ರವಾಗಿ ಪ್ರತ್ಯೇಕವಾಗಿಡ್ತಕ್ಕಂಥ ಪುಸ್ತಕಗಳಾಗಿತ್ತು. ಅದರಲ್ಲಿ ಮತ್ತಾಯ ಮತ್ತು ಯೋಹಾನ ಎಂಬತಕ್ಕಂಥ ಪುಸ್ತಕವನ್ನು ಪ್ರತ್ಯೇಕವಾಗಿ ಇಡ್ತಾ ಇದ್ರು. ಲೂಕನು ಪೌಲನನ್ನ ಪರಿಚಯ ಮಾಡ್ತಾನೆ, ಮಾರ್ಕನ ಪುಸ್ತಕದಲ್ಲಿ ಪೇತ್ರನನ್ನ ಪರಿಚಯ ಮಾಡ್ತಾನೆ. ಅಂದರೆ ಎಲ್ಲ ಕಡೆ ಒಂದಲ್ಲ ಒಂದು ರೀತಿಯಲ್ಲಿ ಒಬ್ಬರಿಗೊಬ್ಬರು ನಂಟಿದೆ ಎಂಬುದನ್ನು ತಿಳ್ಕೊಳ್ಬೇಕು. ಈ ಒಂದು 1400 ವರ್ಷಗಳಿಂದ ಹೆಚ್ಚಿನ ಒಂದು ಸತ್ಯವೇದದಲ್ಲಿ ನೂರಾರು ಜನರು ಪುಸ್ತಕಗಳನ್ನು ಬರೆದಿದ್ದಾರೆ, ಲೇಖಕರು ನೂರಾರು ಜನ ಇದ್ದಾರೆ. ಆದರೂ ಎಲ್ಲೋ ಒಂದು ಕಡೆ ಈ ಮೊದಲನೇ ವ್ಯಕ್ತಿ ಕೊನೆಯ ವ್ಯಕ್ತಿನ ಭೇಟಿಯಾಗಿಲ್ಲ, ಎರಡನೇ ವ್ಯಕ್ತಿ 8ನೇ ವ್ಯಕ್ತಿನ ಭೇಟಿಯಾಗಿಲ್ಲ. ಆದರೂ ತಿರುಳು ಮಾತ್ರ ಆದಿಯಿಂದ ಪ್ರಕಟಣೆವರೆಗೂ ಒಂದೇ ಆಗಿದೆ. ಏನಂತೀರಪ್ಪ? ಯಾಕಂತ ಹೇಳಿದ್ರೆ ಸಂಪಾದಕನು ಪವಿತ್ರಾತ್ಮ ದೇವರೇ. ಆ ಪವಿತ್ರಾತ್ಮ ದೇವರು ಎಲ್ಲರನ್ನ ನಿಯಂತ್ರಿಸ್ತಾ ಇದ್ರು, ಅದರಿಂದ ಸತ್ಯ ಒಂದೇ ರೀತಿ ಗೋಚರವಾಗ್ತಾ ಇದೆ. ವಂಡರ್ಫುಲ್, ಮುಂದುವರಿಸಿ. ಯಾಕೆಂದರೆ ಸತ್ಯವೇದವೇ ಹೇಳ್ತಕ್ಕಂಥದ್ದು ಯಾವ ಪ್ರವಾದನೆಯೂ ಮನುಷ್ಯರಿಂದ ಬಂದದ್ದಲ್ಲ, ಅದು ದೈವ ಪ್ರೇರಿತವಾದದ್ದು ಆಗಿರೋದ್ರಿಂದ ಇವರಿಗೆ ಯಾವ ಪ್ರೇರೇಪಣೆ ಆಯಿತು ಅದರಲ್ಲಿ ನಾವು ಕಂಡುಕೊಳ್ತೇವೆ. ಇಲ್ಲಿ ಮಾರ್ಕನ ಸುವಾರ್ತೆಯಲ್ಲಿ ಪೌಲ ಮತ್ತು ಮಾರ್ಕ ಜೊತೆಯಾಗಿ ಸುವಾರ್ತೆಗೆ ಹೋಗೋದು, ಪೌಲ ಮತ್ತು ಬರ್ನಬನು ಸುವಾರ್ತೆಗೆ ಹೋಗ್ತಕ್ಕಂಥದ್ದು, ಅಥವಾ ಅನಂತರ ಮಾರ್ಕನನ್ನು ತಳ್ಳಾಕ್ತಕ್ಕಂಥದ್ದು, ಇದೆಲ್ಲವನ್ನು ನಾವು ಪರಿಚಯ ಮಾಡುವಾಗ ಸುವಾರ್ತೆಯಲ್ಲಿ ದೇವರ ಸೇವೆ ಎಷ್ಟು ಜನಕ್ಕೆ ಉಪಯುಕ್ತವಾಗುತ್ತದೆ, ಎಷ್ಟು ಜನ ಅದರಲ್ಲಿ ಪಾಲುಗಾರರಾಗ್ಬೋದು ಎಂಬುದಾಗಿ ಎಲ್ಲರನ್ನ ಪರಿಚಯ ಮಾಡ್ತಕ್ಕಂಥ ಪುಸ್ತಕ ಈ ಮಾರ್ಕನ ಪುಸ್ತಕ ಆಗಿದೆ. ಈಗ ನಾವು ಭಾನುವಾರದ ಪಾಠಕ್ಕೆ ಬರುವುದಾದರೆ, ಇಲ್ಲಿ ಒಂದು ಸೋತೋಗಿರ್ತಕ್ಕಂಥ ಸುವಾರ್ತಿಕನ ಬಗ್ಗೆ ಒಂದು ವಿಷಯವಿದೆ. ಶಿರೋನಾಮೆ ತುಂಬ ಚೆನ್ನಾಗಿದೆ, ಫೇಲ್ಡ್ ಮಿಷನರಿ. ಇದು ಯಾರ ಬಗ್ಗೆ ಬರೆಯಲ್ಪಟ್ಟಿದೆ? ಮಾರ್ಕ್ ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸುವಾಗ ಅಲ್ಲಿ ಹೇಳುವಂಥದ್ದಾಗಿದೆ, ತರುವಾಯ ಅವನು ಯೋಚನೆ ಮಾಡಿಕೊಂಡು ಮಾರ್ಕನೆನಿಸಿಕೊಳ್ಳುವ ಯೋಹಾನನ ತಾಯಿಯಾದ ಮರಿಯಳ ಮನೆಗೆ ಬಂದನು. ಅಲ್ಲಿ ಅನೇಕರು ಕೂಡಿ ಬಂದು ಪ್ರಾರ್ಥನೆ ಮಾಡುತ್ತಿದ್ದರು. ಇಲ್ಲಿ ಮಾರ್ಕನನ್ನ ಮರಿಯಳ ಮಗನು ಎಂಬುದಾಗಿ ಪರಿಚಯ ಮಾಡ್ತಾ ಇದೆ. ಈ ಸೋತು ಹೋದ ಸುವಾರ್ತಕರಲ್ಲಿ ಮಾರ್ಕನ ಹೆಸರಿದೆ. ಯಾಕೆಂದರೆ ಪೌಲನು ತನ್ನ ಸುವಾರ್ಥ ಪ್ರಯಾಣದಲ್ಲಿ ಮಾರ್ಕನನ್ನು ತೆಗೆದುಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಬೇಡ, ಅವನಿಗೆ ಧೈರ್ಯ ಇಲ್ಲ, ಅವನು ಮಾತಾಡಲಿಕ್ಕೆ ಆಗೋದಿಲ್ಲ. ಆದರೆ ಬಾರ್ನಬನು ಹೇಳ್ತಾನೆ, ದಯವಿಟ್ಟು ಅವನನ್ನು ಸೇವೆಯಲ್ಲಿ ತಗೊಳ್ಳಿ, ಅವನು ಒಬ್ಬ ಸುವಾರ್ಥಕನಾಗಿದ್ದಾನೆ ಎಂಬುದಾಗಿ. ಇವತ್ತು ಅನೇಕರು ಸುವಾರ್ತೆಯಲ್ಲಿ ಬಲಹೀನರಾಗಿರುವಾಗ ದೇವರು ಅವರನ್ನು ಪ್ರೋತ್ಸಾಹ ಮಾಡಲಿಕ್ಕೆ ಇಷ್ಟಪಡ್ತಾನೆ. ಮುಂದೆ ನಾವು ನೋಡ್ತೇವೆ, ಮಾರ್ಕನು ಒಬ್ಬ ಒಳ್ಳೆಯ ಸುವಾರ್ತಕನಾದನು. ಪ್ರಾರಂಭದಲ್ಲಿ ಧೈರ್ಯ ಸಾಲಿಲ್ಲ, ಬಲಹೀನನಾಗಿದ್ನು, ನಾನು ಮುಂದೆ ಹೋಗಿ ನಿಂತ್ಕೊಳ್ಳಿಕ್ಕೆ ಮಾತಾಡ್ಲಿಕ್ಕೆ ಆಗಲಿಲ್ಲ ಅಂತ. ಆದರೆ ಅನಂತರ ಆ ಮಾರ್ಕನು ಬಾರ್ನಬನ ಜೊತೆಯಲ್ಲಿ ಸೇರಿಕೊಂಡು, ಶೀಲನ ಜೊತೆಯಲ್ಲಿ ಸೇರಿಕೊಂಡು ಉತ್ತಮವಾದ ಸೇವೆಯನ್ನು ಮಾಡಿದ್ನು ಎಂಬುದಾಗಿ ನಾವು ನೋಡ್ತೇವೆ. ಇದರ ಬಗ್ಗೆ ಇನ್ನೂ ಮಾತಾಡೋಣ. ಒಂದು ಸಣ್ಣ ವಿರಾಮಕ್ಕೆ ಸಮಯವಿದೆ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿತದೆ. ವೆಲ್ಕಮ್ ಬ್ಯಾಕ್. ಮಾರ್ಕನ ಸುವಾರ್ತೆಯ ಬಗ್ಗೆ ಕಲಿತಾ ಇದ್ದೀವಿ. ಮೊದಲನೇ ಪಾಠದಲ್ಲಿದ್ದೇವೆ. ಸತ್ಯವೇದವನ್ನು ತೆರೆದು ನಮ್ಮ ಜೊತೆ ನೀವು ಚರ್ಚೆ ಮಾಡ್ತಾ ಇದ್ದೀರಾ ಎಂಬತಕ್ಕಂಥ ನಂಬಿಕೆಯ ಮೇರೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ನಿಮಗೋಸ್ಕರ ನಡೆಸ್ತಾ ಇದ್ದೀವಿ. ಮಾರ್ಕನು ಆರಂಭದಲ್ಲಿ ಸೌಲನ್ನು ನೋಡ್ತಾನೆ. ಆ ನಂತರ ಎರಡು ರಣಧೀರರ ಜೊತೆ ಸೇರಿ ಕೆಲಸವನ್ನು ಸುವಾರ್ತೆಯನ್ನು ಶುರು ಮಾಡ್ತಾನೆ. ಯಾರ್ಯಾರು? ಅದು ಪೌಲ ಮತ್ತು ಬಾರ್ನಬ. ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯದಲ್ಲಿ ಪೌಲನ ಮೊದಲನೆಯ ಸುವಾರ್ತೆ ಸೇವೆ ಪ್ರಾರಂಭವಾಗ್ತದೆ. ಆ ಮೊದಲನೇ ಸೇವೆಯ ಸುವಾರ್ತೆಯಲ್ಲಿ ಪೌಲ ಮತ್ತು ಬಾರ್ನಬ ಜೊತೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮುಂದೆ ನಾವು ನೋಡುವಾಗ ಮಾರ್ಕನನ್ನು 5ನೇ ವಚನದಲ್ಲಿ ಪರಿಚಯ ಮಾಡ್ತಾರೆ. ಒಬ್ಬ ಸಣ್ಣ ಸಹಾಯಕ, ಅವನ ದೊಡ್ಡ ಸುವಾರ್ಥಕ ಎಂಬುದಾಗಿ ಪರಿಚಯ ಮಾಡ್ತಾ ಇಲ್ಲ, ಒಬ್ಬ ಹೆಲ್ಪರ್ ಆಗಿ, ಒಬ್ಬ ಸೇವಕನಾಗಿದ್ದ. ಅಂಥವನು ಮುಂದೆ ಒಬ್ಬ ದೊಡ್ಡ ಸೇವಕನಾಗಬಹುದು ಎಂಬುದಾಗಿ ಪೌಲನಿಗಿಂತ ಬಾರ್ನಬನಿಗೆ ಗೊತ್ತಿತ್ತು. ಅದಕ್ಕೋಸ್ಕರ ಬಾರ್ನಬನು ಮಾರ್ಕನನ್ನು ಉತ್ತೇಜನ ಮಾಡ್ತಕ್ಕಂಥ ವ್ಯಕ್ತಿ. ಯಾಕೆಂದರೆ ಬಾರ್ನಬನ ಗುಣವೇ ಅದು, ಬೇರೆಯವರನ್ನು ಪ್ರೋತ್ಸಾಹ ಮಾಡ್ತಕ್ಕಂಥದ್ದು. ವಿ ನೀಡ್ ಅ ಲಾಟ್ ಆಫ್ ಬಾರ್ನಬಾಸ್ ಇನ್ ಅವರ್ ಮಿಷನ್ ಟುಡೇ, ಅಲ್ವೇ? ಮುಂದೆ ಹೋಗೋಣ. ಸೋಮವಾರದ ಪಾಠಕ್ಕೆ ನಾವು ಬರೋದಾದರೆ ಎರಡನೇ ಅವಕಾಶ ಹೇಳಿ ಪಾಸ್ಟರ್ ರಾಜದಾಸ್. ಎರಡನೇ ಅವಕಾಶ ನಮ್ಮ ಆತ್ಮಿಕ ಜೀವಿತದಲ್ಲಿ ಎರಡನೇ ಅವಕಾಶ ಇಲ್ಲ, ನೋ ಸೆಕೆಂಡ್ ಚಾನ್ಸ್. ಆದರೆ ಮಾರ್ಕನಿಗೆ ಎರಡನೇ ಅವಕಾಶ ಸಿಕ್ತಂತೆ. ಅಪೊಸ್ತಲರ ಕೃತ್ಯ
15ನೇ ಅಧ್ಯಾಯ 36ರಿಂದ 39ನೇ ವಚನ ಓದುವಾಗ, ಕೆಲವು ದಿನಗಳ ಆದ ಮೇಲೆ ಪೌಲನು ಬಾರ್ನಬನಿಗೆ, ನಾವು ಕರ್ತನ ವಾಕ್ಯವನ್ನು ಸಾರಿದ ಎಲ್ಲ ಊರುಗಳಿಗೆ ತಿರುಗಿ ಹೋಗಿ ಅಲ್ಲಿರುವ ಸಹೋದರರು ಹೇಗಿದ್ದಾರೆಂದು ನೋಡೋಣ ಬಾ ಎಂದು ಹೇಳಿದನು. ಬಾರ್ನಬನು ಮಾರ್ಕನಿಸಿಕೊಳ್ಳುವ ಯೋಹಾನನನ್ನು ತಮ್ಮ ಸಂಗಡ ಕರೆದುಕೊಂಡು ಹೋಗಬೇಕೆಂದಿದ್ದಾಗ, ಪೌಲನು ನಮ್ಮೊಂದಿಗೆ ಕೆಲಸಕ್ಕೆ ಬಾರದೆ ಪಂಪುಲ್ಯದಲ್ಲಿ ನಮ್ಮನ್ನು ಬಿಟ್ಟು ಹೋವನನ್ನು ಕರೆದುಕೊಂಡು ಹೋಗುವುದು ತಕ್ಕದ್ದಲ್ಲವೆಂದು ನೆನೆಸಿದನು. ಈ ವಿಷಯದಲ್ಲಿ ತೀಕ್ಷ್ಣ ವಾಗ್ದಾನ ಉಂಟಾಗಿ ಅವರು ಒಬ್ಬರನ್ನೊಬ್ಬರು ಹಗಲಿದರು. ಅಂದರೆ ಬಾರ್ನಬ ಮತ್ತು ಪೌಲನಿಗೆ ವಾಗ್ವಾದ ಆದದ್ದು ಒಂದೇ ವಿಷಯದಲ್ಲಿ. ಮಾರ್ಕ ಬೇಕಾಗಿಲ್ಲ, ಆತನು ಕೆಲಸಕ್ಕೆ ಬಾರ್ದಿದ್ದಾನು, ಯೂಸ್ಲೆಸ್ ಫೆಲೋ ಅಂತಾರಲ್ಲ. ಯಾಕಂತ ಹೇಳಿದ್ರೆ ಅವ್ನು ಮದುವೆಯಲ್ಲಿ ಬಿಟ್ಟು ಹೋದ, ಅವನ್ನೇ ಕರ್ಕೊಬರ್ತೀವಿ, ಬಿಟ್ಬಿಟ್ಟು ಬಾ ಅಂತ ಹೇಳ್ತಾನೆ. ಆದರೆ ಬಾರ್ನಬ ಪೌಲನಿಗೂ ಆತನಿಗೂ ಒಂದು ವಾಗ್ವಾದ ಆಗತ್ತಂತೆ. ನಾನು ಬಿಡಲ್ಲ, ಇವನು ಸ್ವಲ್ಪ ಎನ್ಕರೇಜ್ ಮಾಡ, ದಾರಿ ತಪ್ಪಿದ್ದಾನೆ, ಸ್ವಲ್ಪ ಪ್ರೋತ್ಸಾಹ ಕೊಟ್ಟರೆ ಸರಿಯಾಗ್ಬೋದು ಅಂತ ತಿಳಿದು ಪ್ರಸನ್ನ ಹೇಳ್ದಂಗೆ ಆತನ ಪ್ರೋತ್ಸಾಹ ಮಾಡ್ತಾನೆ. ಬಾರ್ನಬ ಅಂದರೆ ಪ್ರೋತ್ಸಾಹದಾಯಕ ಅಂತ, ಸನ್ ಆಫ್ ಎನ್ಕರೇಜ್ಮೆಂಟ್ ಅಂತ ಹೇಳ್ತಾರೆ. ಇವತ್ತು ಬಾರ್ನಬ ಇಲ್ಲದೇ ಇದ್ದರೆ ಇವತ್ತು ಈ ಮಾರ್ಕನ ಪುಸ್ತಕನೇ ಇರ್ತಿರಲಿಲ್ಲ. ಈ ಮಾರ್ಕ ಕೆಲಸಕ್ಕೆ ಬಾರ್ದಿದವನು ಸತ್ಯವೇದದಲ್ಲಿ ಒಂದು ಪುಸ್ತಕ ಬರೆದು ಅಂತ ಹೇಳಿದ್ರೆ ಇದು ಬಾರ್ನಬನ ಪ್ರೋತ್ಸಾಹ. ಮತ್ತು ಇಂತಹ ಕೆಲಸಕ್ಕೆ ಬಾರದಂಥ ವ್ಯಕ್ತಿ ಸ್ವಲ್ಪ ಸಮಯ ಆದ ನಂತರ ಏನಾಗುತ್ತೆ ನೋಡಿ. ನಿಮ್ಮ ಸತ್ಯವೇದಗಳನ್ನು 2 ತಿಮೋತಿ 4ನೇ ಅಧ್ಯಾಯ 11ನೇ ವಚನ ನೋಡೋಣ. 2 ತಿಮೋತಿ 4ನೇ ಅಧ್ಯಾಯ 11ನೇ ವಚನದಲ್ಲಿ, ಮಾರ್ಕನನ್ನು ಸಂಗಡ ಕರ್ಕೊಂಡು ಬಾ, ಅವನು ನನಗೆ ಸೇವೆಗಾಗಿ ಉಪಯುಕ್ತವಾಗಿದ್ದಾನೆ. ಯಾರು ಹೇಳ್ತಿದ್ದಾರೆ? ಯಾವ ಪೌಲ ಮಾರ್ಕ ಬೇಡ, ಕರ್ಕೊಂಡು ಬರಬೇಡ ಅಂತ ಹೇಳ್ದ, ಅದೇ ಪೌಲ ಹೀಗೆ ಹೇಳ್ತಿದ್ದಾನೆ ಬಾರ್ನಬನಿಗೆ, ಏನು ಮಾಡೋ, ನೀ ಬರುವಾಗ ಮಾರ್ಕನನ್ನು ಕರ್ಕೊಂಡು ಬಾ, ಈಸ್ ವೆರಿ ಯೂಸ್ಫುಲ್ ಟು ಮೀ ಅಂತ ಹೇಳ್ತಾರೆ. ವಾಟ್ ಎ ಟ್ರಾನ್ಸ್ಫಾರ್ಮೇಷನ್. ಈ ಒಂದು ಮಾನಸಾಂತರ ಆದದ್ದು ಯಾಕಂತ ಹೇಳಿದ್ರೆ ಬಾರ್ನಬ ಅಂತ ವ್ಯಕ್ತಿಯಿಂದ. ಅನೇಕ ಸಾರಿ ನಾವು ನಿರಾಶೆ ಪಡಿಸ್ಬಿಡ್ತೇವೆ. ನಿರಾಶೆ ಪಡಿಸೋದು ಸೈತಾನನ ಅಸ್ತ್ರ, ಆದರೆ ಪ್ರೋತ್ಸಾಹ ಮಾಡೋದು ದೇವರ ಅಸ್ತ್ರ. ಇಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಈ ನೂತನವಾಗಿ ಕೆಲಸಕ್ಕೆ ಸೇರಿರ್ತಕ್ಕಂಥ ಬೋಧಕರುಗಳಿರಬಹುದು, ಅಥವಾ ನೂತನವಾಗಿ ಕೆಲಸ ಸೇರಿರ್ತಕ್ಕಂಥವ್ರನ್ನ ಆರಂಭದಲ್ಲಿ ಸ್ವಲ್ಪ ಅವರು ಕೂಡ ಈ ರೀತಿಯಾದ ಒಂದು ಖಿನ್ನತೆಗೆ ಒಳಗಾಗ್ತಾರೆ. ನಾನು ಒಳಗಾಗಿದ್ದೆ, ಐ ಡೋಂಟ್ ನೋ ಅಬೌಟ್ ಯು ಪೀಪಲ್, ಬಟ್ ನನಗೂ ಆರಂಭದಲ್ಲಿ 1999 2000 ಇಸ್ವಿಯಲ್ಲಿ ಬಂದಾಗ ಸ್ವಲ್ಪ ನಿರಾಶೆಗೆ ಒಳಗಾದೆ. ಆದರೆ ಕೆಲವರು ಕೈ ಕೊಟ್ಟು ಮುಂದೆ ತಂದರು ಅಂತ ನೋಡ್ತೀವಿ. ಬರ್ನಬಾಸ್ ಎಂಬತಕ್ಕಂಥದ್ದು ಎನ್ಕರೇಜ್ಮೆಂಟ್, ಸನ್ ಆಫ್ ಎನ್ಕರೇಜ್ಮೆಂಟ್ ಎಂಬತಕ್ಕಂಥ ತುಂಬ ಒಂದು ಪ್ರಸಂಗನೇ ಬರೀಬೋದು. ಇದ್ರ ಮೇಲೆ ಏನಂತೀರ ಫಸ್ಟ್? ಖಂಡಿತ. ನಾನು ಸೆಮಿನಲ್ಲಿರುವಾಗ ಅನೇಕ ಸೆಮಿನರ್ ವಿದ್ಯಾರ್ಥಿಗಳಿದ್ದರು. ಅವರು ನಾಲಾಯಕ್, ಕೆಲವರು ಯೂಸ್ಲೆಸ್ ಅಂತ ತಿಳ್ಕೊಂಡಿದ್ದೆ. ಆದರೆ ನನ್ನ ಹೆಂಡತಿ ಅದನ್ನು ಗುರುತಿಸಿ ಕೆಲವ್ರನ್ನೆಲ್ಲ ಉಳಿಸ್ಕೊಂಡ್ರು. ಇವತ್ತು ಅಂತಹ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ನಾಯಕರಾಗಿದ್ದಾರೆ. ಅದು ನೋಡಿದಾಗ ಭಾಳ ಸಂತೋಷ ಆಗುತ್ತೆ. ಖಂಡಿತವಾಗಲ್ಲ. ಅವತ್ತು ಬಹುಶಃ ನನ್ನ ಹೆಂಡತಿ ಪ್ರೋತ್ಸಾಹ ಮಾಡದೇ ಇದ್ದಾರೆ ಅವರು ಇವತ್ತು ಸಭೆಯಲ್ಲಿ ಉಳಿತಿರ್ಲಿಲ್ಲ. ವಂಡರ್ಫುಲ್ ವಂಡರ್ಫುಲ್. ಒಂದು ವಿಷಯನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಾರ್ನಬನ ಬಗ್ಗೆ. ಒಬ್ಬ ತತ್ವಜ್ಞಾನಿ ಹೇಳ್ತಾರೆ, ಇಫ್ ದೇರ್ ವಾಸ್ ನೋ ಬಾರ್ನಬಾಸ್ ದೇರ್ ವುಡ್ ಹ್ಯಾವ್ ಬೀನ್ ಅ ಪಾಲ್ ಅಂತ. ಪೌಲನನ್ನು ಸಹ ಎನ್ಕರೇಜ್ ಮಾಡಿ ಉತ್ತೇಜನ ಮಾಡಿದಂಥ ಸಭೆಗೆ ಪರಿಚಯ ಬಾರ್ನಬನು. ಎಲ್ಲಾ ಸಭೆಗಳಲ್ಲೂ ಪೌಲನನ್ನು ತಿರಸ್ಕಾರ ಮಾಡ್ತಾ ಇದ್ರು. ಓ, ಇವನೊಬ್ಬ ಹಿಂಸಕ, ಇವನು ಹೊಡಿಲಿಕ್ಕೆ ಬಂದಿದ್ದಾನೆ ಅಂತ. ಆದರೆ ಬಾರ್ನಬನು ನಿಂತ್ಕೊಂಡು ಹೇಳ್ತಾನೆ, ಇಲ್ಲ, ಅವನು ಬದಲಾಗಿದ್ದಾನೆ, ಅವನು ಇನ್ನು ಮೇಲೆ ಯಾರನ್ನೂ ಹಿಂಸೆ ಮಾಡೋದಿಲ್ಲ ಎಂಬುದಾಗಿ. ಸೊ ಇವತ್ತು ನಮ್ಮ ಸಭೆಗಳಲ್ಲಿ ಜಾನ್ ಮಾರ್ಕ್ನನ್ನು ಪ್ರೋತ್ಸಾಹ ಮಾಡಿದಂಥ ಬಾರ್ನಬರು ಬೇಕು ಎಂಬುದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಂಡರ್ಫುಲ್. ಮುಂದೆ ಹೋಗೋಣ. ಈ ಒಂದು ಸಂದೇಶಕರು ಯಾರು ಪಾಸ್ಟರ್ ಮುತ್ತು ಮ್ಯಾಥ್ಯೂ? ಈ ಒಂದು ಸುವಾರ್ತೆಯನ್ನು ಮಾರ್ಕನು ಬಹಳ ಅದ್ಭುತವಾಗಿ ಪರಿಚಯ ಮಾಡ್ತಾನೆ. ಮೊಟ್ಟ ಮೊದಲನೇ ಸಾಲೆ ಹೇಳುತ್ತೆ ಬಹಳ ಸ್ಪಷ್ಟವಾಗಿ, ದೇವಕುಮಾರನಾದ ಯೇಸು ಕ್ರಿಸ್ತನ ವಿಷಯವಾದ ಸುವಾರ್ತೆಯ ಪ್ರಾರಂಭ. ಅಂದರೆ ದ ಓಪನಿಂಗ್ ಸ್ಟೇಟ್ಮೆಂಟ್ ಅದೇ ನಮಗೆ ತಿಳಿಸುತ್ತೆ ಏನು ಈ ಪುಸ್ತಕದ ತಿಳಿಸುತ್ತೆ ಅನ್ನೋದನ್ನು. ಅದ್ಭುತವಾಗಿ ಈ ಮಾರ್ಕನು ಈ ಸುವಾರ್ತೆಯನ್ನು ಪರಿಚಯ ಮಾಡ್ತಾನೆ. ಅದ್ಭುತ ರೀತಿಯಲ್ಲಿ ಆತನು ಬರೀತಾನೆ. ನಾವು ಮೊದಲನೇದಾಗಿ 1-2 ವಚನಗಳನ್ನು ನೋಡುವಾಗ 3 ವ್ಯಕ್ತಿಗಳನ್ನು ಇಲ್ಲಿ ಮಾರ್ಕನು ಪರಿಚಯ ಮಾಡ್ತಿದ್ದಾನೆ. ಮೊಟ್ಟ ಮೊದಲನೇದು ಯೇಸು ಕ್ರಿಸ್ತನನ್ನು, ಎರಡನೆಯದು ತಂದೆಯಾದ ದೇವರನ್ನು, ಮೂರನೆಯದು ಸ್ನಾನಿಕನಾದಂತಹ ಯೋಹಾನನನ್ನು ಅದ್ಭುತ ರೀತಿಯಲ್ಲಿ ಈ ಸುವಾರ್ತಿಕನು ಆತನೇನು ಮಾಡ್ತಾನಪ್ಪ ಅಂತಂದರೆ ಪರಿಚಯ ಮಾಡ್ತಾನೆ. ಮೊಟ್ಟ ಮೊದಲನೇದಾಗಿ ಯೇಸು ಕ್ರಿಸ್ತನ ಕುರಿತಾಗಿ ಮಾತನಾಡ್ತಾನೆ, ತಂದೆಯಾದ ದೇವರ ಕುರಿತಾಗಿ ಎಲ್ಲಿ ಮಾತನಾಡ್ತಾನೆ ಎಂಬುದಾಗಿ ನಾವು ನೋಡುವಾಗ, ಈಗೋ ನಾನು ನನ್ನ ದೂತನನ್ನು ನಿನ್ನ ಮುಂದೆ ಕಳಿಸುತ್ತೇನೆ, ನೀನು ಹೋಗುವ ದಾರಿಯನ್ನು ಅವನು ಸರಿ ಮಾಡುವನೆಂತಲೂ, ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಹಾದಿಗಳನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವವನ ಶಬ್ದವದೇ ಎಂತಲೂ ಪ್ರವಾದಿಯಾದ ಯೆಶಾಯನ ಗ್ರಂಥದಲ್ಲಿ ಬರೆದಿರುವ ಪ್ರಕಾರ ಎಂಬುದಾಗಿ ಇಲ್ಲಿ
ಮಾರ್ಕನ್ ಏನು ಮಾಡ್ತಾನಪ್ಪ ಅಂದರೆ ಪರಿಚಯ ಮಾಡ್ತಾನೆ. ಅಂದರೆ ತಂದೆಯಾದ ದೇವರನ್ನು ಕೂಡ ಆತನು ಪರಿಚಯ ಮಾಡ್ತಾನೆ. ಸೊ ಆತನು ಯಾರೂ ಅಲ್ಲ, ಸ್ನಾನಿಕನಾದಂತಹ ಯೋಹಾನನು. ಸೊ ಸ್ನಾನಿಕನಾದಂತಹ ಯೋಹಾನನನ್ನು ಮೂರನೇದಾಗಿ ಆತನು ಪರಿಚಯ ಮಾಡ್ತಾನೆ. ಅಷ್ಟು ಮಾತ್ರವೇ ಅಲ್ಲ, ನಾವು ನೋಡ್ತೇವೆ ಈ ಮಾತು, ಯಾವ ಮಾತು, ಈಗ ನಾನು ಓದಂತಹ ಮಾತು, ಕರ್ತನ ದಾರಿಯನ್ನು ನೆಟ್ಟಗೆ ಮಾಡಿರಿ ಎಂಬಂತಹ ಆ ಮಾತು ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡೋದಾದರೆ ವಿಮೋಚನ ಕಾಂಡ 23ನೇ ಅಧ್ಯಾಯ 20ನೇ ವಚನದಲ್ಲಿ ಕಾಣ್ತೇವೆ. ಅದೇ ಮಾತು ಯೆಶಾಯನ ಪುಸ್ತಕ 40ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಕಾಣ್ತೇವೆ. ಅದೇ ಮಾತು ಮಲಾಕಿಯನ ಗ್ರಂಥ 3ನೇ ಅಧ್ಯಾಯ 1ನೇ ವಾಕ್ಯದಲ್ಲೂ ಕೂಡ ನಾವು ಕಾಣ್ತೇವೆ. ಅಂದರೆ ಈ ಮೂರು ಸನ್ನಿವೇಶಗಳಲ್ಲಿ ಯಾತ್ರೆಯ ಕುರಿತಾಗಿ ಇಲ್ಲಿ ಬರೆಯಲ್ಪಟ್ಟಿರೋದನ್ನು ನಾವು ಕಾಣ್ತೇವೆ. ಯೇಸು ಸ್ವಾಮಿಯವರು ಕೂಡ ಒಂದು ಯಾತ್ರೆಯಲ್ಲಿದ್ದಾರೆ. ಈ ಲೋಕದಲ್ಲಿ ಆತನು ಹಾದು ಹೋಗಬೇಕಾಗುತ್ತೆ. ಅಂತಹ ಸಂದರ್ಭದ ಕುರಿತಾಗಿ ಮಾರ್ಕನು ಮಾತನಾಡ್ತಾ ಈ ರೀತಿ ಹೇಳ್ತಾನೆ. ಈ ಸ್ನಾನಿಕನಾದಂತಹ ಯೋಹಾನನು ಹೇಳ್ತಾನೆ, ನಾನು ನಿಮಗೆ ಬರೀ ನೀರಿನಲ್ಲಿ ದೀಕ್ಷಾ ಸ್ನಾನವನ್ನು ಕೊಡ್ತಿದ್ದೇನೆ, ಆದರೆ ನನ್ನ ಹಿಂದೆ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ, ಆತನ ಕಾಲಿನ ಚಪ್ಪಲಿಯ ಒಂದು ಭಾಗನ ನಾನು ತೆಗಿಲಿಕ್ಕೂ ಕೂಡ ನಾನು ಯೋಗ್ಯನಲ್ಲ, ಅರ್ಹನಲ್ಲ, ಆತನು ನಿಮಗೆ ಆತ್ಮನ ಮುಖಾಂತರ ದೀಕ್ಷೆಯನ್ನು ಕೊಡ್ತಾನೆ ಎಂಬುದಾಗಿ ಮಾರ್ಕನು ಬಹಳ ಅದ್ಭುತವಾಗಿ ಯೇಸು ಸ್ವಾಮಿಯನ್ನು ಪರಿಚಯ ಮಾಡ್ತಾನೆ. ಅಂದರೆ ಯೋಹಾನ ನಾನೇನೂ ಅಲ್ಲ, ನಾನು ದೀಕ್ಷೆಯನ್ನು ಕೊಡ್ತಿರ್ಬೋದು ನಿಜ, ಆದರೆ ನನ್ನ ಹಿಂದೆ ಬರುವ ಆತನು ಇನ್ನೂ ಅದ್ಭುತವಾದಂತಹ ವ್ಯಕ್ತಿ, ಆತನೇ ನಿಜವಾದಂತಹ ಮಸ್ಸಿಯನು, ಆತನೇ ರಕ್ಷಕ ಎಂಬಂತಹ ಒಂದು ಅದ್ಭುತವಾದಂತಹ ಪರಿಚಯವನ್ನು ಈ ಭಾಗದಲ್ಲಿ ನಾವು ಕಾಣ್ತೇವೆ. ವಂಡರ್ಫುಲ್. ಇದ್ರ ಬಗ್ಗೆ ನಾವು ಇನ್ನೂ ಚರ್ಚೆ ಮಾಡೋಣ ಒಂದು ಸಣ್ಣ ವಿರಾಮದ ನಂತರ. ಕೊನೆಯ ಭಾಗದಲ್ಲಿ ಇನ್ನೂ 2 ದಿನಗಳ ಪಾಠವನ್ನು ನಾವು ಕಲಿಯೋಣ. ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್. ಬನ್ನಿ, ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ವಿ. ಮಾರ್ಕನ ಸುವಾರ್ತೆ ಅದ್ಭುತವಾಗಿರ್ತಕ್ಕಂಥ ವಿಷಯಗಳನ್ನು ಕಲಿತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ಮಾರ್ಕನು ಇಂಥ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥದ್ದನ್ನು ಈ ಪಾಠದಲ್ಲಿ ನಾವು ಕಲಿತಾ ಇದ್ದೀವಿ. ಬುಧವಾರದ ಪಾಠಕ್ಕೆ ನಾವು ಬರುವುದಾದರೆ ಯೇಸು ಸ್ವಾಮಿಯ ದೀಕ್ಷಾ ಸ್ನಾನ ಹೇಳಿ. ಮಾರ್ಕನು ಭಾಳ ಸ್ಪಷ್ಟವಾಗಿ ಯೇಸು ಕ್ರಿಸ್ತನ 2 ಗುಣಲಕ್ಷಣಗಳನ್ನು ತಿಳಿಸ್ತಾ ಇದ್ದಾನೆ. ಯೇಸು ಸ್ವಾಮಿ ಅನೇಕರು ಹೇಳ್ತಾರೆ ಆತನು ಒಬ್ಬ ಪ್ರವಾದಿ, ಆತನು ಒಬ್ಬ ಮಾನವ ಅಂತ ಹೇಳ್ತಾರೆ. ಆದರೆ ಮಾರ್ಕ ಅದನ್ನು ಭಾಳ ಸ್ಪಷ್ಟವಾಗಿ ವಿವರಿಸ್ತಾ ಇದ್ದಾನೆ. ಯೇಸು ಕ್ರಿಸ್ತನಲ್ಲಿ 2 ಗುಣಗಳಿತ್ತು, ದೈವತ್ವ ಇತ್ತು ಮತ್ತು ಮನುಷ್ಯನ ಗುಣಲಕ್ಷಣನು ಸ್ವಾಮಿಯಲ್ಲಿತ್ತು. ಡಿವಿನಿಟಿ ಆ್ಯಂಡ್ ಹ್ಯುಮ್ಯಾನಿಟಿ ಅಂತ ಹೇಳ್ತಾರೆ. ಹೇಗೆ ಗೊತ್ತಾಗುತ್ತೆ ಅಂತ ಹೇಳುವಾಗ, ಮೊದಲನೇದಾಗಿ ಯೇಸು ಸ್ವಾಮಿ ದೀಕ್ಷೆ ಹೊಂದುವಾಗ ಏನಾಗುತ್ತೆ ನೋಡೋಣ. ಮಾರ್ಕ 1ನೇ ಅಧ್ಯಾಯ 1ನೇ ವಚನದಲ್ಲಿ ಹೋಗ್ತೇವೆ. ದೇವಕುಮಾರನಾದ ಯೇಸು ಕ್ರಿಸ್ತನ ವಿಷಯವಾದ ಸುವಾರ್ತೆಯ ಪ್ರಾರಂಭವು, ಹೀಗೋ ನಾನು ನನ್ನ ದೂತನನ್ನು ನಿನ್ನ ಮುಂದೆ ಕಳುಹಿಸುತ್ತೇನೆ, ನೀನು ಹೋಗುವ ದಾರಿಯನ್ನು ಅವನು ಸರಿ ಮಾಡುವನೆಂತಲೂ, ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಹಾದಿಗಳನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವನ ಶಬ್ದವದೆ ಎಂತಲೂ ಪ್ರವಾದಿಯಾದ ಯೆಶಾಯನ ಗ್ರಂಥದಲ್ಲಿ ಬರೆದಿರುತ್ತದೆ. ಯಾರ ಬಗ್ಗೆ ಬರೆದಿತ್ತಿದ್ದು? ಸ್ನಾನಿಕನಾದಂಥ ಯೋಹಾನನ ಬಗ್ಗೆ. ಸ್ನಾನಿಕನಾದ ಯೋಹಾನನು ಯೇಸು ಸ್ವಾಮಿಗೆ ದೀಕ್ಷೆ ಮಾಡುವಾಗ ಅಲ್ಲಿ 3 ವ್ಯಕ್ತಿಗಳು ಸಾಕ್ಷಿ ಕೊಡೋದನ್ನು ಕಾಣ್ತೇವೆ. ಪರಲೋಕದ ತಂದೆ ಏನು ಹೇಳ್ತಾನೆ? ಈತನು ನನಗೆ ಮೆಚ್ಚುಗೆಯಾದ ಮಗನು ಅಂತ ಹೇಳ್ತಾನೆ. ಅದು ತಂದೆಯಾದ ದೇವರ ನುಡಿ. ಎರಡನೇದಾಗಿ ಪವಿತ್ರಾತ್ಮ ದೇವರು ಪಾರಿವಾಳ ಆಕಾರದಲ್ಲಿ ಯೇಸು ಸ್ವಾಮಿ ಮೇಲೆ ಬಂದು ಆವರಿಸುವುದನ್ನು ಕಾಣ್ತೇವೆ. ಮೂರನೇದಾಗಿ ಈತ ನನಗೆ ಮೆಚ್ಚುಗೆಯಾದ ಮಗನಂತ ದೇವರೇ ಸರ್ಟಿಫೈ ಮಾಡ್ತಿದ್ದಾರೆ. ತಂದೆ, ಮಗ, ಪವಿತ್ರಾತ್ಮ ದೇವರನ್ನು ಆ ಯೇಸು ಕ್ರಿಸ್ತನ ದೀಕ್ಷೆಯಲ್ಲಿ ಕಾಣ್ತೇವೆ. ಇದು ಕ್ರಿಸ್ತನ ದೈವತ್ವವನ್ನು ಕಾಣ್ತೇವೆ. ಡಿವಿನಿಟಿ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡಿವಿನಿಟಿ ಯಾರೂ ಅಲ್ಗಳಿಲಿಕ್ಕಾಗಲ್ಲ. ಯೇಸು ಸ್ವಾಮಿ ದೇವಕುಮಾರ ಅನ್ನೋದನ್ನ ಇಲ್ಲಿ ಸಾಬೀತುಪಡಿಸಿದ್ದಾನೆ. ಎರಡನೇದಾಗಿ ಅದೇ ಮಾರ್ಕ ಯೇಸು ಸ್ವಾಮಿ ದೀಕ್ಷೆ ಆದಮೇಲೆ ಸ್ವಾಮಿ ಎಲ್ಲಿಗೆ ಒಯ್ಯಲ್ಪಟ್ಟ? ಅಡವಿಗೆ ಒಯ್ಯಲ್ಪಟ್ಟ ಅಂತೇಳಿ ಮಾರ್ಕ 1ನೇ ಅಧ್ಯಾಯ 12ನೇ ವಚನ ಹೋಗ್ತೇವೆ. ಕೂಡಲೇ ಯೇಸು ದೇವರ ಆತ್ಮ ಪ್ರೇರಿತನಾಗಿ ಅಡವಿಗೆ ಹೋದನು. ಅಡವಿಗೆ ಹೋದಾಗ ಸ್ವಾಮಿ ಅಲ್ಲಿ ಎಷ್ಟು ದಿನಗಳು ಉಪವಾಸ ಮಾಡ್ದಂತ ಇದೆ? 40 ದಿನಗಳ ಉಪವಾಸ ಪ್ರಾರ್ಥನೆ ಮಾಡ್ದ. ಉಪವಾಸ ಪ್ರಾರ್ಥನೆ ಮಾಡಿದಾಗ ಸ್ವಾಮಿ ಅಲ್ಲಿ ಇದ್ದಂಥ ಮಾನವನ ಗುಣಲಕ್ಷಣ ಕಾಣ್ತೇವೆ. ಆತನಿಗೆ ಆಯಾಸ ಆಯಿತು, ಆತನಿಗೆ ಬಾಯಾರಿಕೆ ಆಯಿತು, ಆತನಿಗೆ ಹಸಿವು ಆಯಿತು, ಆತನಿಗೆ ದಣವು ಆಯಿತು. ಸಹಜವಾಗಿ ಯಾರು 40 ದಿನ ಉಪವಾಸ ಇರ್ತಾರೆ ಅವ್ರಿಗೆ ಆಯಾಸ ಆಗೇ ಆಗುತ್ತೆ. ಇದು ಮನುಷ್ಯರಿಗೆ ಆಗ್ತಕ್ಕಂಥ ಗುಣಲಕ್ಷಣ ಸ್ವಾಮಿಯಲ್ಲಿ ಕಾಣ್ತೇವೆ. ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಹ್ಯುಮಿನಿಟಿ ವಾಸ್ ಆಲ್ಸೋ ಫೌಂಡ್ ಇನ್ ಜೀಸಸ್ ಕ್ರೈಸ್ಟ್. ಆ 2 ಗುಣಲಕ್ಷಣಗಳನ್ನು ಇಲ್ಲಿ ಕಾಣುವಾಗ ಯಾರು ತಾತ್ಸಾರ ಮಾಡೋಕ್ಕಾಗಲ್ಲ. ದೇ ಹ್ಯಾವ್ ಟು ಆಕ್ಸೆಪ್ಟ್ ಜೀಸಸ್ ವಾಸ್ ಗಾಡ್, ಜೀಸಸ್ ವಾಸ್ ಮ್ಯಾನ್. ಯೇಸು ಸ್ವಾಮಿ ದೇವರು ಆಗಿದ್ದ,
ಅದೇ ಸಮಯದಲ್ಲಿ ಮಾನವನು ಹಾಗಿದ್ದ ಎಂಬುದನ್ನು ಭಾಳ ಸ್ಪಷ್ಟವಾಗಿ ಮಾರ್ಕನು ಆತನ ಪುಸ್ತಕದಲ್ಲಿ ವಿವರಣೆ ಮಾಡ್ತಾನೆ. ದೀಕ್ಷೆಯಲ್ಲಿ ದೈವತ್ವವನ್ನು ವಿವರಿಸ್ತಾನೆ, ಅಡವಿಯಲ್ಲಿ ಯೇಸು ಕ್ರಿಸ್ತನು ಮಾನವನ ಗುಣಲಕ್ಷಣವನ್ನು ತೋರ್ಪಡಿಸಿದ್ದಾನೆ. ಎರಡು ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಮಾರ್ತನ ಸುವಾರ್ತೆ ಅದು ಯೇಸು ಸ್ವಾಮಿಯು ಮನುಷ್ಯನಾಗಿದ್ದ, ದೇವರಾಗಿದ್ದ, ನಮಗೋಸ್ಕರ ಈ ತ್ಯಾಗಗಳನ್ನು ಮಾಡ್ದ ಅಂತ. ಗುರುವಾರದ ಪಾಠಕ್ಕೆ ನಾವು ಬರೋದಾದರೆ, ಮಾರ್ಕ್ನ ಸುವಾರ್ತೆ ಕೇಳಿದ್ದೇವೆ, ಯೋಹಾನನ ಸುವಾರ್ತೆ ಕೇಳಿದ್ದೇವೆ. ಇಲ್ಲಿ ಯೇಸು ಸ್ವಾಮಿಯ ಸುವಾರ್ತೆ ಯಾವುದದು? ಯೇಸು ಸ್ವಾಮಿಯವರ ಸುವಾರ್ತೆ ನಾವು ನೋಡುವಾಗ, ಯೇಸು ಸ್ವಾಮಿಯವರು ಮಾಡಿದಂತಹ ಮೊದಲನೆಯ ಬೋಧನೆ ಏನಿದೆ ಅಲ್ಲ, ಅದ್ಭುತವಾದಂತಹ ಒಂದು ಮಾತುಗಳನ್ನು ಯೇಸು ಸ್ವಾಮಿಯವರು ಬರೀತಾರೆ, ಹೇಳ್ತಾರೆ. ಏನಪ್ಪ ಎಂಬುದಾಗಿ ನಾವು ಗಮನಿಸುವಾಗ, ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ ನಾನು 14-15 ವಾಕ್ಯಗಳನ್ನು ಓದ್ತಾ ಇದ್ದೇನೆ. ಯೋಹಾನನು ಸೆರೆಗೆ ಬಿದ್ದ ಮೇಲೆ ಯೇಸು ಗಲಿಲಾಯ ಸೀಮೆಗೆ ಬಂದು, ಕಾಲ ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ ಎಂದು ದೇವರ ಸುವಾರ್ತೆಯನ್ನು ಸಾರಿ ಹೇಳಿದನು. ಯೇಸು ಸ್ವಾಮಿಯವರು ಮಾಡುತ್ತಿರುವಂತಹ ಮೊದಲನೆಯ ಬೋಧನೆಯಲ್ಲಿ ನೀವೆಲ್ಲರೂ ಕೂಡ ಪಶ್ಚಾತ್ತಾಪ ಪಡಬೇಕು, ನೀವೆಲ್ಲರೂ ಕೂಡ ದೇವರ ಬಳಿಗೆ ಬರಬೇಕು, ದೇವರ ಕಡೆಗೆ ತಿರುಗಿಕೊಳ್ಳಬೇಕು ಎಂಬಂತಹ ನುಡಿಗಳನ್ನು, ಕಾಲವು ಪರಿಪೂರ್ಣವಾಯಿತು, ಇನ್ನು ಸಮಯವೇ ಇಲ್ಲ ಎಂಬಂತಹ ಮಾತುಗಳನ್ನು ಯೇಸು ಸ್ವಾಮಿಯವರು ತಿಳಿಸ್ತಿರೋದನ್ನು ನಾವು ಕಾಣ್ತಿದ್ದೇವೆ. ಯೇಸು ಸ್ವಾಮಿಯವರ ಕಾಲವು ಪರಿಪೂರ್ಣವಾಯಿತು ಎಂಬುದಾಗಿ ಯೇಸು ಸ್ವಾಮಿ ಹೇಳುವಾಗ ಈ ಮಾತನ್ನು ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಮೈಕ್ರೋಸ್ಕೋಪಿಕಲ್ ವ್ಯೂ ಅಂತಾರಲ್ಲ, ಆ ರೀತಿ ನಾವು ಈ ಮಾತನ್ನು ನೋಡಬೇಕು. ಏನು ಎಂಬುದಾಗಿ ನಾವು ಗಮನಿಸುವುದಾದರೆ, ಈ ಒಂದು ಪಾಠದಲ್ಲಿ ನಾವು 70 ವಾರಗಳ ಪ್ರವಾದನೆ ಕುರಿತಾಗಿ ನಾವು ಮಾತನಾಡ್ತೇವೆ. ಪ್ರವಾದನೆಗೆ ಬರುವಾಗ ಸತ್ಯವೇದದ ಪ್ರಕಾರ ಒಂದು ದಿವಸವು 1 ವರ್ಷಕ್ಕೆ ಸಮಾನವಾಗಿದೆ. ಅದನ್ನು ತಾನೇ ನಾವು ಈ ಅರಣ್ಯಕಾಂಡ 14ನೇ ಅಧ್ಯಾಯ 34ನೇ ವಚನ, ಯೆಹೆಜ್ಕೇಲನ ಪುಸ್ತಕ 4ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ಕಾಣ್ತೇವೆ. ಪ್ರವಾದನೆಯಲ್ಲಿ ಒಂದು ದಿವಸ 1 ವರ್ಷಕ್ಕೆ ಸಮಾನವಾಗಿದೆ. ಆ ರೀತಿ ನಾವು ನೋಡುವಾಗ ದಾನಿಯೇಲನ ಪುಸ್ತಕದಲ್ಲಿ ಇದರ ಕುರಿತಾಗಿ ಅತಿ ಹೆಚ್ಚಿನ ಬೆಳಕನ್ನು ನಾವು ಕಾಣಬಹುದು. ದಾನಿಯೇಲನ ಪುಸ್ತಕ 9ನೇ ಅಧ್ಯಾಯ 24ರಿಂದ ನಾವು ಈ ಅಧ್ಯಾಯ ಪೂರ್ತಿ 27 ವಚನಗಳನ್ನು ನಾವು ಓದುವಾಗ ಈ 70 ವಾರಗಳ ಪ್ರಸ್ತಾವನೆ ಇಲ್ಲಿ ನಾವು ಕಂಡು ಬರುತ್ತೆ. ಏನು ಎಂಬುದಾಗಿ ನಾನು ಓದಿ ತಿಳಿಸಲು ಬಯಸ್ತೇನೆ. 24ರಿಂದ ನಾನು ಓದ್ತಿದ್ದೇನೆ. ಅಧರ್ಮವನ್ನು ಕೊನೆಗಾಣಿಸುವುದು, ಪಾಪಗಳನ್ನು ತೀರಿಸುವುದು, ಅಪರಾಧವನ್ನು ನಿವಾರಿಸುವುದು, ಸನಾತನ ಧರ್ಮವನ್ನು ಸ್ಥಾಪಿಸುವುದು, ಕನಸನ್ನು ಪ್ರವಾದಿಯ ನುಡಿಯನ್ನು ಮುದ್ರೆ ಹಾಕಿ ಯಥಾರ್ಥ ಮಾಡುವುದು, ಅತಿ ಪರಿಶುದ್ಧವಾದದನ್ನು ಅಭಿಷೇಕಿಸುವುದು, ಇವೆಲ್ಲ ನೆರವೇರುವುದಕ್ಕೆ ಮೊದಲು ನಿನ್ನ ಜನಕ್ಕೂ ನಿನ್ನ ಪರಿಶುದ್ಧ ಪುರಕ್ಕೂ 70 ವಾರಗಳು ಕಳೆಯಬೇಕೆಂದು ನಿಷ್ಕರ್ಷೆಯಾಗಿದೆ. ಇದನ್ನು ತಿಳಿದು ಮಂದಟ್ಟು ಮಾಡಿಕೋ, ಯೆರೂಸಲೇಮು ಜೀರ್ಣೋದ್ಧಾರವಾಗಿ ಕಟ್ಟಲ್ಪಡಲಿ ಎಂಬ ದೈವೋಕ್ತಿಯು ಹೊರಡುವಂದಿನಿಂದ ಅಭಿಷಕ್ತನಾದ ಪ್ರಭುವು ಬರುವುದರೊಳಗೆ 7 ವಾರಗಳು ಕಳೆಯಬೇಕು. ಅದು ಪುನಃ ಕಟ್ಟಲ್ಪಟ್ಟು 62 ವಾರ ಇರುವುದು. ಅದಕ್ಕೆ ಚೌಕವೂ ಕಂದುಕವೂ ಇರುವವು. ಆ ಕಾಲವು ಬಹು ಕಷ್ಟಕಾಲ. 62 ವಾರಗಳಾದ ಮೇಲೆ ಅಭಿಷಕ್ತನೊಬ್ಬನು ಛೇದಿಸಲ್ಪಡುವನು. ಇಲ್ಲಿ ನಾವು ನೋಡೋದಾದರೆ 70 ವಾರಗಳ ಕುರಿತಾಗಿ ಪ್ರವಾದಿ ಅದ್ಭುತವಾಗಿ ವಿವರಣೆಯನ್ನು ಕೊಡ್ತಿದ್ದಾನೆ. ಏನು ಎಂಬುದಾಗಿ ನಾವು ನೋಡುವಾಗ, ಯೆರೂಸಲೇಮಿನ ಪಟ್ಟಣವು ಕಟ್ಟಲ್ಪಡಬೇಕು, ಆಲಯವು ಕಟ್ಟಲ್ಪಡಬೇಕು ಎಂಬುದಾಗಿ ಆಜ್ಞೆ ಹೊರಡದಾಗಿನಿಂದ ಎಂಬಂತಹ ಪದ ಬಳಕೆಯನ್ನು ನಾವು ನೋಡ್ತೇವೆ. ನಾವು ಗಮನಿಸೋದಾದರೆ ಅರಸನಾದಂತಹ ಅರ್ತಹಷಸ್ತನು ಕ್ರಿಸ್ತಪೂರ್ವ 457ನೇ ವರ್ಷದಲ್ಲಿ ಈ ಒಂದು ಮಾತನ್ನು ಹೊರಡಿಸ್ತಾನೆ. ಅಷ್ಟು ಮಾತ್ರವೇ ಅಲ್ಲ, ಈ ಒಂದು ಪ್ರವಾದನೆಯ ಅಂತ್ಯ ಎಲ್ಲಿ ಎಂಬುದಾಗಿ ನಾವು ನೋಡುವಾಗ ಕ್ರಿಸ್ತಶಕ 27ರಲ್ಲಿ 27 ಬರುವಾಗ ನಾವು ನೋಡೋದಾದರೆ 69 ವಾರಗಳಾಗುತ್ತೆ. 69 ವಾರಗಳು 483 ವರ್ಷಗಳಾಗುತ್ತೆ. ಅಂದಿಗೆ ಯೇಸುಸ್ವಾಮಿಯವರು ದೀಕ್ಷೆಯನ್ನು ಹೊಂತಾರೆ. ಅಂದು ಯೇಸುಸ್ವಾಮಿಯವರು ಪ್ರಕಟ ಮಾಡೋದನ್ನು ನಾವು ಗಮನಿಸ್ತೇವೆ. ಅಲ್ಲಿಂದ 3.5 ವರ್ಷ ಕ್ರಿಸ್ತ ಶಕ 34ರಲ್ಲಿ ಸ್ಟೆಫನನ್ನು ಕೊಲ್ಲಲ್ಪಡ್ತಾನೆ. ಅಲ್ಲಿಗೆ ಸುವಾರ್ತೆಯು ಯಹೂದ್ಯರಿಂದ ಅನ್ಯರಿಗೆ ಸಾರಲ್ಪಡೋದನ್ನು ನಾವು ಕಾಣ್ತೇವೆ. ಬೇರೆ ಧರ್ಮಗಳ ಬಗ್ಗೆ ನನಗೆ ಗೊತ್ತಿಲ್ಲ, ಸೊ ಅದರ ಬಗ್ಗೆ ನಾನು ಕಮೆಂಟ್ ಮಾಡಬಾರ್ದು. ಆದರೆ ನಮ್ಮ ಕ್ರೈಸ್ತಿಯ ಧರ್ಮದಲ್ಲಿ ದಿನಾಂಕಗಳೊಂದಿಗೆ ಲೋಕದ ಚರಿತ್ರೆಯೊಂದಿಗೆ ಹೊಂದಾಣಿಕೆ ಆಗುವಂಥ ಒಂದು ಪುಸ್ತಕ ನಮ್ಮ ಸತ್ಯವೇದ. ಆಮೆನ್. ಚರಿತ್ರೆ ಇದೆ, ಚರಿತ್ರೆಯಲ್ಲಿ ಹುಡುಕಿದ್ರು ನೀವು ಸತ್ಯವೇದವನ್ನು ನೋಡ್ತೀರ. ನಾನು ಯಾವಾಗಲೂ ಯೋಚನೆ ಮಾಡೋ, ಚಿಕ್ಕ ಹುಡುಗನಾಗಿದ್ದಾಗ ಕ್ರಿಸ್ತ ಶಕ ಕ್ರಿಸ್ತ ಪೂರ್ವ ಎಂಬತಕ್ಕಂಥ ಪದವನ್ನು ಯಾಕೆ ಉಪಯೋಗಿಸ್ತಾರೆ ಅನ್ನೋ ರೀತಿಯಲ್ಲಿ. ಆದರೆ ಮಾರ್ಕನು ಎಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಪಾಠವನ್ನು ನಮಗೆ ಕೊಟ್ಟಿದ್ದಾರೆ. ಈ ತ್ರೈಮಾಸಿಕದಲ್ಲಿ ಇನ್ನೂ ಬಹಳಷ್ಟು ವಿಷಯಗಳನ್ನು ನಾವು ಕಲಿಯೋಣ.
ದೇವರು ನಿಮ್ಮೂವರನ್ನು ಆಶೀರ್ವದಿಸಲಿ. ನಮಸ್ಕಾರ.